ಜನರು ಇವತ್ತು ಹೆಂಗಿದಾರಂದ್ರೆ ಸ್ವಂತವರೇ, ನಾವು ನಿಜವಲ್ಲಿ ಹೇಳ್ತೇನೆ, ಸತ್ತಾಗ ನಮ್ಮನ್ನು ಮುಟ್ಟ ಕೂಡ ಬರಲಾರ್ದಂಥ ಜನರಿಗಾಗಿ ನೀನು ಎಷ್ಟೆಲ್ಲ ತಾಪತ್ರೆ ಪಡ್ತಿದೀಯಾ? ದೇವ್ರಿಗೆ ಏನಾದರೂ ತಾಪತ್ರೆ ಪಡ್ತಿದೀಯಾ? ನಿನಗಾಗಿ ಎಷ್ಟೆಲ್ಲ ತಾಪತ್ರೆ ಪಟ್ಟಿದ್ದಾನೆ ದೇವರು. ಎಲ್ಲ ನಿನ್ನ ಮನೆಗೆ ಬಂದ, ನಿನ್ನ ಬಾಗ್ಲಿಗೆ ಬಂದ, ನಿನ್ನ ಹೃದಯಕ್ಕೆ ಬಂದ, ನಿನ್ನ ಕುಟುಂಬದಲ್ಲಿ ಬಂದ, ನಿನ್ನ ಕಷ್ಟಕ್ಕೆ ಬಂದ, ನಿನ್ನ ನಷ್ಟಕ್ಕೆ ಬಂದ, ನಿನ್ನ ಕಣ್ಣೀರಿಗೆ ಬಂದ, ನಿನ್ನ ದುಃಖಕ್ಕೆ ಬಂದ. ನೀನೆಲ್ಲೆಲ್ಲೋ ಗಿಡದ ನೆರಳಿಗೆ ಕೂತ್ವಾಗ ನಿನ್ನ ಜೊತೆ ಒಂದು ಮಗನೇ ನಾನಿದ್ದೀನಂತ ಹೇಳ್ದ. ನಿನ್ನ ಯಾವ ನನ್ನ ಸ್ನೇಹಿತ ಬಂದ, ನಮಗೆ ಯಾರನ್ನ ಬಂದು ಬಳಗದಲ್ಲಿ ಬಂದ್ರ? ಯಾರೂ ಇಲ್ಲ. ಹಲ್ಲೆಲೂಯಾ. ಅದನ್ನು ನೆನೆಸಿದ ಈ ದೆವ್ವಗಳಿಡಿದ ವ್ಯಕ್ತಿ ಹೆಂಡತಿ ಮಕ್ಕಳು ಇನ್ನೂ ಒಂದು ಏನು ನೋಡ್ಲಿಲ್ಲ, ಸೀದಾ ಹೋಗಿ ದೇವರು ಮಾಡಿದ ಕಾರ್ಯಗಳನ್ನು ಜನರ ಮಧ್ಯದಲ್ಲಿ ಹೇಳ್ತಾ ಇದ್ದಾನೆ. ಹುಚ್ಚನಾಗಿ ತಿರುಗ್ತಾ ಇದ್ದಾನೆ ಅಲ್ಲಿ. ಅವಾಗ ನಾನು ಅಲ್ಲಿ ಸಮಾಜದಲ್ಲಿ ಹುಚ್ಚನಾಗಿ ತಿರುಗ್ತಿದ್ದಲ್ಲ, ಇವಾಗ ಕ್ರಿಸ್ತನಿಗಾಗಿ ಹುಚ್ಚನಾಗ್ಬೇಕಂತ ಹೇಳಿ ಕ್ರಿಸ್ತನಿಗೆ ಹುಚ್ಚನಾಗಿ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಈ ತಾಯಿ ಬೆಂಕಿಯಲ್ಲಿ ಸುಟ್ಟೋಗ್ಬೇಕಾದವಳ ದೇವರು ಕಾಪಾಡಿರೋದ್ರಿಂದ ನಾನೀಗ